ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೂ ಕೂಡ ಪಾರುಪತ್ಯ ಮೆರೆದಂತ ಟೀಂ ಇಂಡಿಯಾ ಆಂಗ್ಲರನ್ನ ಸೋಲಿಸಿ ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿಕೊಳ್ತು. ಶುಭ್ಮನ್ ಗಿಲ್ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ ಮೂಲಕ ಸಾಥ್ ಕೊಟ್ರು. ಇದೆಲ್ಲದರ ನಡುವೆ ಕನ್ನಡಿಗ KL ರಾಹುಲ್ ಕೂಡ ಇಂಪ್ರೆಸಿವ್ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಅಲ್ಲದೆ ರಾಹುಲ್ ಬಗ್ಗೆ ಈಗ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರು ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಏನದು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯನ್ನ ಗೆದ್ದಿರುವಂತ ಭಾರತ ಇದೀಗ ಚಾಂಪಿಯನ್ಸ್ ಟ್ರೋಫಿಗೆ ಸಿದ್ಧವಾಗಿದೆ. ಮಂಗಳವಾರವಷ್ಟೇ ICC ಟೂರ್ನಿಗಾಗಿ ಪರಿಷ್ಕೃತ ತಂಡವನ್ನು ಕೂಡ ಅನೌನ್ಸ್ ಮಾಡಿಯಾಗಿದೆ. ಜಸ್ಪ್ರೀತ್ ಬುಮ್ರಾ ಮತ್ತು ಜೈಸ್ವಾಲ್ ರನ್ನ ಹೊರಗಿಟ್ಟು ಹರ್ಷಿತ್ ರಾಣಾ ಮತ್ತು ವರುಣ್ ಚಕ್ರವರ್ತಿಗೆ ಚಾನ್ಸ್ ಕೊಟ್ಟಾಗಿದೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಅದರಲ್ಲೂ ಕೂಡ ವಿಕೆಟ್ ಕೀಪರ್ ರೇಸ್ನಲ್ಲಿ ರಿಷಬ್ ಪಂತ್ ಮತ್ತು KL ರಾಹುಲ್ ಇರೋದ್ರಿಂದ ಅಂತಿಮವಾಗಿ ಯಾರು ಕಣಕ್ಕಿಳಿಯಬಹುದು ಅನ್ನೋ ಪ್ರಶ್ನೆಗಳು ಮೂಡಿದ್ವು. ಈ ಅನುಮಾನಗಳಿಗೆ ಕೋಚ್ ಆಗಿರುವಂತ ಗಂಭೀರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಟೀಂ ಇಂಡಿಯಾದ ಫಸ್ಟ್ ಚಾಯ್ಸ್ KL ರಾಹುಲ್. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿ ಕ್ಲೀನ್ ಸ್ವೀಪ್ ಮಾಡಿರುವಂತಹ ಟೀಂ ಇಂಡಿಯಾ ಫುಲ್ ಜೋಶ್ನಲ್ಲಿದೆ. ಬಲಿಷ್ಠ ಪಡೆಗಳನ್ನ ಹೊಂದಿರುವಂತಹ ಟೀಂ ಇಂಡಿಯಾದಲ್ಲಿ ಯಾರನ್ನ ಆಡಿಸಬೇಕು, ಯಾರನ್ನ ಬೆಂಚ್ ಕಾಯಿಸಬೇಕು ಅನ್ನೋ ಗೊಂದಲದಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಅದರಲ್ಲೂ ಕೂಡ ವಿಕೆಟ್ ಕೀಪರ್ ವಿಚಾರವಾಗಿ ಪ್ರಬಲ ಪೈಪೋಟಿ ನಡೀತಾ ಇದೆ. ರಿಷಬ್ ಪಂತ್ ಮತ್ತು KL ರಾಹುಲ್ ನಡುವೆ ಯಾರು ಬೆಸ್ಟ್ ಚಾಯ್ಸ್ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಇದಕ್ಕೆ ಗೌತಮ್ ಗಂಭೀರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ತಂಡದಲ್ಲಿ 2 ವಿಕೆಟ್ ಕೀಪರ್ಗಳಿದ್ದಾರೆ. ಹೀಗಿರುವಾಗ ಇಬ್ಬರನ್ನೂ ಕೂಡ ಆಡಿಸೋಕಾಗಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಮೊದಲ ಆದ್ಯತೆಯೇ KL ರಾಹುಲ್ ಅವರು. ನಾವು ಅವರೇ ಆಡಬೇಕು ಅಂತ ಬಯಸ್ತೇವೆ. ಪಂತ್ ಆಡಬಾರ್ದು ಅಂತೇನಿಲ್ಲ, ಅವರಿಗೆ ಅವಕಾಶ ಸಿಕ್ಕರೆ ಖಂಡಿತ ಅವರನ್ನು ಕೂಡ ಬಳಸಿಕೊಳ್ತೇವೆ ಎಂದಿದ್ದಾರೆ. ಸೊ ಅಲ್ಲಿಗೆ ರಾಹುಲ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಗೊತ್ತಾಗಿದೆ. 5ನೇ ಕ್ರಮಾಂಕದಲ್ಲಿ ಉತ್ತಮ ಬ್ಯಾಟಿಂಗ್ ಮಾಡಿದ KL ರಾಹುಲ್. ಅಲ್ಲದೆ ಇಂಗ್ಲೆಂಡ್ ವಿರುದ್ಧದ ಮೊದಲ 2 ಪಂದ್ಯಗಳಲ್ಲಿ KL ರಾಹುಲ್ ಪ್ರದರ್ಶನ ಅಷ್ಟಕ್ಕಷ್ಟೇ ಇತ್ತು. ಇದರಿಂದ ರಾಹುಲ್ ತುಂಬಾನೇ ಟೀಕೆಗೆ ಗುರಿಯಾಗಿದ್ರು. ಅಲ್ಲದೆ ಅಕ್ಷರ್ ಪಟೇಲ್ ಆದ್ಮೇಲೆ ರಾಹುಲ್ ರನ್ನ ಕಣಕ್ಕಿಳಿಸಿದ್ದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ರಾಹುಲ್ ಅವರು ನಾರ್ಮಲಿ 5ನೇ ಸ್ಲಾಟ್ ನಲ್ಲಿ ಆಡ್ತಾರೆ. ಆದ್ರೆ 6ನೇ ಕ್ರಮಾಂಕದಲ್ಲಿ ಕಳುಹಿಸಿದ್ದಕ್ಕೆ ಅವರ ಪ್ರದರ್ಶನ ಚೆನ್ನಾಗಿಲ್ಲ ಅಂತ ಕೆಲವರು ಕಿಡಿಕಾರಿದ್ರು. ರಾಹುಲ್ ಆಯ್ಕೆ ಸಂಬಂಧ ಗಂಭೀರ್ ಮತ್ತು ಕ್ಯಾಪ್ಟನ್ ಆಗಿರುವಂತ ರೋಹಿತ್ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಪಟ್ಟು ಹಿಡಿದು ರಾಹುಲ್ ಅವರನ್ನೇ ಗಂಭೀರ್ ಇಂಗ್ಲೆಂಡ್ ಸರಣಿಗೆ ಆಡಿಸಿದ್ರು. ಆದ್ರೆ ರಾಹುಲ್ ಏನೂ ಆಡಿಲ್ಲ ಎಂಬ ಚರ್ಚೆ ಶುರುವಾಗಿತ್ತು. ಆದ್ರೆ 3ನೇ ಪಂದ್ಯದಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದಂತ KL ರಾಹುಲ್ ಇಂಪ್ರೆಸಿವ್ ಆಗಿ ಆಡಿದ್ರು. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕನ್ನಡಿಗ ಕಣಕ್ಕಿಳಿಯೋದು ಪಕ್ಕಾದಂತಿದೆ. 1 ದಶಕದಿಂದ ಬಹುತೇಕ ಎಲ್ಲಾ ಸ್ಲಾಟ್ಗಳಲ್ಲೂ ಬ್ಯಾಟಿಂಗ್. ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ತಾ ಇರುವಂತ ರಾಹುಲ್ ಅವರನ್ನ ಎಲ್ಲಾ ಕ್ರಮಾಂಕಗಳಲ್ಲೂ ಕೂಡ ಬ್ಯಾಟಿಂಗ್ ಇಳಿಸಲಾಗಿದೆ. ಇನ್ನೂ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ರಾಹುಲ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿಲ್ಲ. ಹೀಗಿದ್ರೂ ಕೂಡ ODIಗಳಲ್ಲಿ 5ನೇ ಕ್ರಮಾಂಕದಲ್ಲಿ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ 111 ಪಂದ್ಯಗಳಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಈ ಸ್ಲಾಟ್ನಲ್ಲಿ ರಾಹುಲ್ ಅವರು 60ಕ್ಕಿಂತ ಹೆಚ್ಚು ಸರಾಸರಿ ಮತ್ತು 95ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸುವ ಏಕೈಕ ಪ್ಲೇಯರ್ ಆಗಿದ್ದಾರೆ. ಏಕದಿನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಲ್ಲಿ 4ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಕೂಡ ಆಗಿದ್ದಾರೆ. ಹಾಗೆ 5ನೇ ಕ್ರಮಾಂಕದಲ್ಲಿ ರಾಹುಲ್ ಅವರು 1246 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ 62.30 ಸರಾಸರಿ ಮತ್ತು 97.49 ಸ್ಟ್ರೈಕ್ ರೇಟ್ ನಲ್ಲಿ ಅನ್ನೋದೇ ಅಚ್ಚರಿ. ಹೀಗಾಗಿ ಕ್ರಿಕೆಟ್ ನಲ್ಲಿ ಆಟಗಾರರಿಗೆ ಸ್ಲಾಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ರಾಹುಲ್ ವಿಚಾರದಲ್ಲೂ ಕೂಡ ಪ್ರೂವ್ ಆಗಿದೆ. ಇನ್ನಾದ್ರೂ KL ರನ್ನ ಎಕ್ಸ್ಪೆರಿಮೆಂಟ್ ಪ್ಲೇಯರ್ ಮಾಡದೆ ಅವರಲ್ಲಿರೋ ಸಾಮರ್ಥ್ಯವನ್ನ ಬಳಸಿಕೊಳ್ಬೇಕಿದೆ. ಹಾಗಾಗಿ 5ನೇ ಸ್ಲಾಟ್ ನಲ್ಲಿ ಆಡಿಸಿದ್ರೆ ಹೆಚ್ಚು ಫಲಿತಾಂಶ ಹೊರಬರಲಿದೆ. ನಮಸ್ಕಾರ.